ರಿಯಾಕ್ಷನ್ ನೋಡಿ. ರಾಜೇನೋ 3 ಪ್ಲೇಟ್ 4 ಪ್ಲೇಟ್ ತಿಂತೀನಿ ಅಂತಲ್ಲೋ. ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ 2,500 ಕೌಬಾಯ್ ಗೇಮಿಂಗ್ ಫ್ಯಾಮಿಲಿಗೆ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಫಸ್ಟ್ ಟೈಮ್ ಲಾಗ್ ಮಾಡ್ತಾಯಿದ್ದೀನಿ. ಏನಾದರೂ ರಾಂಗ್ ಆದರೆ ಹೊಟ್ಟೆಗೆ ಹಾಕೊಂಬಿಡಿ. ನೋಡಿ, ನಮ್ಮ ವ್ರತ ಇದೆ ಇಲ್ಲಿ. ಇದು ನನ್ನ ಫ್ರೆಂಡ್ ಹರ್ಷ ಅಂತ, ಎಲ್ರಿಗೂ ಗೊತ್ತೇ ಇರುತ್ತೆ, ಸ್ಪಿರಿಟ್ ಗೇಮಿಂಗ್ ಅಂತ. ನೋಡ್ಕೊಂಬಿಡಿ, ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನೋಡಿ ನಮ್ಮ ಬೈಕು, ಇದೇ ಬೈಕಲ್ಲಿ ಹೋಗೋದು. ಯಾವತ್ತೂ ಬೈಕ್ನ ಫಸ್ಟ್ ಸ್ಟಾರ್ಟ್ ಮಾಡೋದು ಕಿಕ್ ಸ್ಟಾರ್ಟ್ ಮಾಡಿ, ಸುಮ್ಮನೆ ಸೆಲ್ಫ್ ಸ್ಟಾರ್ಟ್ ಮಾಡಬಾರ್ದು. ಅದಕ್ಕೊಂದು ರೆಸ್ಪೆಕ್ಟ್ ಬೇಕಲ್ವಾ, ಅದು ಬುಲೆಟ್. ಹ್ಯಾಪಿ ಜರ್ನಿ ಅಂತ ಹೇಳ್ಬಿಡಿ ಹಂಗೆ ಕಾಮೆಂಟಲ್ಲಿ. ಏನಂತೀರಾ? ಹ್ಯಾಪಿ ಜರ್ನಿ ಕೌಬಾಯ್. ಥ್ಯಾಂಕ್ ಯು. ಹೇಳ್ದಂಗೆ ಮಣಿ ದಮ್ ಬಿರಿಯಾನಿಗೆ ರೀಚ್ ಆಗಿದ್ದೀವಿ. ಬೆಳಗ್ಗೆ ಒಂದು 4:15 ಬಿಟ್ಟಿದ್ದು, ಇಲ್ಲಿ ಬರೋ ಅಷ್ಟರಲ್ಲಿ 5:15 ಆಯಿತು ಅಂದ್ಕೊಳ್ಳಿ. 5:15 ಆಯಿತು. ಇದು ಆ್ಯಕ್ಚುಲಿ ಹೊಸಕೋಟೆಯಿಂದ ಮಾಲೂರು ರೋಡ್ ಮಧ್ಯೆ ಇದೆ. ಫೇಮಸ್ ದಮ್ ಬಿರಿಯಾನಿ ಅಂದರೆ ಇದು ಟಾಪ್ ದಮ್ ಬಿರಿಯಾನಿ ಅಂದ್ಕೊಳ್ಳಿ. ಎಲ್ಲ ಬಂದು ಟೇಸ್ಟ್ ಮಾಡಿ. ಬೆಳಗ್ಗೆ ಒಂದು 6 ಗಂಟೆಗೆ ಬಂದರೆ 8 ಗಂಟೆಗೆ ಕ್ಲೋಸು. ಅದಾದಮೇಲೆ ನೀವೇನೇ ಅಂದರೂ ಸಿಗಲ್ಲ. ಅಲ್ಲ ಗಾಂಡು ರಾಜು ನೋಡಿ ಗೈಸ್, ನನಗೆ 5 ಗಂಟೆಗೆ ಬಾ ಅಂತ ಹೇಳ್ಬಿಟ್ಟು 6 ಗಂಟೆಗೆ ಬರ್ತಾವನೆ. ದೊಡ್ಡ ಶೆಡೆ ಥರನೇ ಇರ್ತಾನೆ ನೋಡಿ. ನೀವು ರಾಜು ನೋಡಿ, ಒಂದು ಹುಡುಗಿ ಜೊತೆ ಬರ್ತಾವನೆ. ಎಲ್ಲಿ ಬಂದವರೆಲ್ಲ ಬರೀ ಹುಡುಗಿರ್ನೇ ಕರ್ಕೊ ಬರ್ತಾನೆ ಯಾವಾಗ್ಲೂ. ನೋಡಿ ಹೊಸಬ್ರು ಇವರು ನೋಡಿ, ದೊಡ್ಡ ಶೆಡೆ ನನ್ನ ಮಗ. ಮಾಸ್ಕ್ ತೆಗ್ದಾಯ್ ಹೇಳೋ, ಮಾಸ್ಕ್ ತೆಗಿಯೋ ಕಪುರ್ತಲ್ಲೇ. ಮಣಿ ದಮ್ ಬಿರಿಯಾನಿ ಇದೆ. ಇಲ್ಲಿಂದ ಒಳಗಡೆ ಹೋದ್ರೆ ರೀಚ್ ಆಗ್ತೀವಿ ಒಳಗಡೆಗೆ. ನೋಡಿ ಗಾಂಡು ರಾಜ್ ಇಲ್ಲೇ ಬಂದವ. ಗೈಸ್ ಬನ್ನಿ ಒಳಗಡೆ ಹೆಂಗಿದೆ ಅಂತ ನೋಡೋಣ. ಮಣಿ ದಮ್ ಬಿರಿಯಾನಿನ ಎಲ್ಲೆಲ್ಲಿ ಎಲ್ಲಿ ಮಾಡ್ತಾರೆ, ಎಲ್ಲಿ ಸರ್ವ್ ಮಾಡ್ತಾರೆ, ಮತ್ತೆ ಎಲ್ಲಿ ಕೂತ್ಕೊಂಡು ತಿನ್ಬೋದು ಅಂತೆಲ್ಲ ನೋಡೋಣ. ನೋಡಿ ಗೈಸ್, ಇಲ್ಲೆಲ್ಲ ಗಾಡಿ ಪಾರ್ಕ್ ಮಾಡಿಕೊಂಡು ಇಲ್ಲೆಲ್ಲ ಕ್ಯೂ ನಿಂತಿರ್ತಾರೆ. ಇದೆ ನೋಡಿ ಮಣಿ ದಮ್ ಬಿರಿಯಾನಿ. ಇದೊಂದೇ ಬ್ರಾಂಚ್ ಇರೋದು. ಇಲ್ಲಿ ಸರ್ವ್ ಮಾಡ್ತಾರೆ ಆ್ಯಕ್ಚುಲಿ. ಇಲ್ಲಿ ಸರ್ವ್ ಮಾಡಾದ್ಮೇಲೆ ಇಲ್ಲಿ ಕ್ಯೂ ನಿಂತ್ಕೋಬೇಕು. ಅಲ್ಲಿ ಪಾರ್ಸಲ್ ಕೊಡ್ತಾರೆ. ಇಲ್ಲಿ ಒಳಗಡೆ ಹೋಗ್ಬಿಟ್ಟು ತಿನ್ನೋದಕ್ಕೆ, ಇಲ್ಲಿ ಕೂತ್ಕೊಂಡು ಚಿಲ್ ಔಟ್ ಆಗಿ ತಿಂದು ಹೊರಡೋದು. ನಮ್ಮ ರಾಜ್ ಅಂತ 3 ಆಯಿತು, ಇನ್ನೂ 2. ಕಾರ್ತಿಕ್ ಬ್ರೋ ಅಂತ ಅನ್ನೋದು. ಅವ್ರು ಕೊಡ್ತಿರೋದು ಅವ್ರಿಗೆ ಎತ್ಕೊಂಡೋಗ್ರ ಹಂಗೆ. ಇನ್ನೊಂದು ಅಣ್ಣ, ಲಾಸ್ಟ್ ಒನ್ಗೆ ಪೀಸ್ ಹಾಕಿ ರೈಸ್ ಹಾಕಕ್ಕೆ ಹೋಗ್ಬಿಡಿ. ಜಸ್ಟ್ ಅವನು ಡಯಟ್ ಅಲ್ಲ ಅವನು. ರಾಜ್ ಮೊಸರು ಬಜ್ಜಿ ಹಾಕ್ಸ್ಕೊಂಬ. ನೋಡಿ ಗೈಸ್, ಇವ್ನು ಡಯಟ್ ಅಲ್ಲ ಅವನೇ ಗೈಸ್. ನೋಡಿ ಪೀಸ್ ಮಾತ್ರ ಹಾಕ್ಸ್ಕೊಂಡು ಅವನೇ ಫುಲ್ ಡಯಟ್. ನಮ್ಮ ಜಿಮ್ ಟ್ರೈನರ್, ನಮ್ಮದೇ ಜಿಮ್ಮು, ಸೇಮ್ ಟ್ರೈನರು. ಬಾಯಿಗೆ ಬಂದಂಗೆ ಹೋಗಿದ್ದಾರೆ ಅಂತ ಹೇಳಿ. ರಾಜ್ ನೋಡಿ ಕಾಯ್ಕೊಂಡ್ಬಿಟ್ಟವನೇ, ರೆಡಿ ಟು ಈಟ್. ರಾಜ್ ಏನು ಫೀಲ್ ಅನಿಸ್ತಾ ಇದೆ ನಿಂಗೆ ಬಿರಿಯಾನಿ ನೋಡಿ? ಇಲ್ಲಿ ನೋಡು, ಏನಾದರೂ ಹೇಳು. ಅಲ್ಲೋ, ಆದ್ರೂ ಏನು ಅನಿಸ್ತಿದೆ? ಜಾಸ್ತಿ ಕಂಟೆಂಟ್ ಕೊಟ್ಟವ್ರ ಕಮ್ಮಿ ಕೊಟ್ಬಿಟ್ಟವ್ರ ಅನಿಸ್ತಾ? ಕಂಟೆಂಟ್ ಜಾಸ್ತಿ ಇರಬೇಕಾ? ತಿರ್ಗೋ ಈ ಕಡೆ. ಅದನ್ನ ನೋಡಿದ ತಕ್ಷಣ ರಿಯಾಕ್ಷನ್ ಏನು ಅನಿಸ್ತಿದೆ ನಿಮಗೆ? ಅನಿಸ್ತಿದ್ಯಾ? ಸೇರುಗಳಿಲ್ಲ ಅದು. ಟೈಮ್ ಲ್ಯಾಪ್ಸ್ ಮಾಡಿ ಇಟ್ಬಿಡ್ಬೇಕಿತ್ತು.
ನಾನ್ ಮನೆಯಿಂದಾನೆ ಮಾಡಿದ್ದೀನಿ. ಕೈಯೆಲ್ಲ ತೊಳ್ಕೊಂಡ್ ಬರ್ತಾವನೆ ಇವನ್ ಗಲೀಜು, ಇವನಂತೂ ಕೈ ತೊಳಿ ಅಲ್ಲ ಫಸ್ಟ್ ನೋಡಿ ಹೇಳಿದಕ್ಕೆ ಹೋಗ್ತಾವನೆ. ಬ್ರೋ ಹಾಯ್ ಹೇಳ್ಬಿಡಿ. ಚಾನಲ್ ಇಂದ ಬಂದವರು ಕಾರ್ತಿಕ್ ಬ್ರೋ ಅಂತ ಅಲ್ವಾ? ಕರೆಕ್ಟಾ? ಫ್ರೆಂಡ್ ಇವಾಗ ಆದ್ರೆ. ನಿಮ್ಮ ಹೆಸರೇನು? ಹಾಯ್ ಹೇಳ್ಬಿಡಿ ಎಲ್ರಿಗೂ. ಹಾಯ್ ಚಿನ್ಮಯಿ. ಹಾ ನಾವು ಫಸ್ಟ್ ತಿಂತಾ ಇದ್ದಾನೆ ನೋಡ್ರಿ. ಚಿಕನ್ ಪೀಸ್ ಎಲ್ಲಿ ಮಳೆ ಬೇಕು ತೋರಿಸಿ ಏನೇನು ಮಾಡ್ತಾರೆ. ಅಲ್ಲಿ ಮಳೆ ಡಿಸೆಂಬರ್ ಇದನ್ನ ನೋಡಿದ್ರೆ ಹೇಳ್ತೀರ ಹುಡುಗಿ ಪದ ಕೂತ್ಕೊಂಡ್ರು ಅಂತ. ಇದೇ ಹೈಲೈಟ್ ಅಲ್ಲ ವಿಡಿಯೋಗೆ ಹೈಲೈಟ್ ಇವ್ರಿಬ್ರು ಕೂತಿರೋದು. ಹೆಂಗ ಪೀಸ್ ಎಲ್ಲ ಬೆಂದಿದ್ಯಾ ನೀಟಕ್ಕೆ? ಬೆಂದಿಲ್ಲ ಅಂದ್ರೆ ಒಳಗಡೆ ಬೆಂದೋಗುತ್ತೆ. ಅಲ್ಲ ಹೇಳು ಬೆಂದಿದ್ಯಾ ಅಂತ, ರಿಯಾಕ್ಷನ್ ಹೇಳ್ಬೇಕಲ್ಲ ನಾವ್ ಹೆಂಗಿದೆ ಬಿರಿಯಾನಿ ಅಂತ. ಮುಖ ತೆರೆದ್ಬೇಡ. ಸುಡ್ತಾ ಇದ್ಯಾ? ಇಲ್ಲ ಮೂಳೆ ಇಲ್ಲ ಮೂಳೆ ಅಂದ್ರೆ ಲೈವ್ ಮಾಡ್ಬಿಡ್ಬೇಕಾಯ್ತು, ಸಗತ್ತಾಗಿರತ್ತ. ಬರ್ತಾನೆ ಇಲ್ಲ. ಬರ್ತಾ ಇಲ್ಲ ಲೇ ಹೊಡಿಯೋ ಕೆಳಗಡೆ ಲೇ. ಇಲ್ಲಿಗೇನೆ ಅಲ್ಲಿ ಬೇಡ ಬಿಡು. ಹೊಡಿಲ್ಲ. ಹೆಂಗಿದೆ ಬಿರಿಯಾನಿ? ಪೀಸ್ ಬೆಂದಿದ್ಯಾ? ಬೇಯ್ಬೇಕಾಯ್ತಲ್ಲ. ಚೆನ್ನಾಗಿದೆ ಚಿನ್ನ. ಕುಷ್ಕ ಅಂದ್ರೆ ನಿಮ್ಮನ್ನ ಪೀಸ್ ತಿನ್ನಲ್ಲ, ಪೀಸ್ ಅಣ್ಣವ್ರು ತಿನ್ನಲ್ಲ. ದೊಡ್ಡ ಪ್ಲೇಟ್ ಬೇಕು. ಬಕೆಟ್ ಕೊಟ್ಬಿಡಣ, ಅಲ್ಲಿ ಇತ್ತಲ್ಲ ಅದನ್ನ ಬೇಸನ್ ಎತ್ಕೊಂಬಂದ್ ಕೊಟ್ಬಿಡಣ ನೋಡ್ರಿ. ಪ್ಲೇಟ್ ಕೊಡೋದು ಆ ಬೇಸನ್ ಸಾಲ್ದೇನೋ ರಾಜ್ ನಿನಗೆ? ಇನ್ನೊಂದ್ 2 ಪ್ಲೇಟ್ ತಗೊಂಬಂದ್ಬಿಡಿ ಸಾಕು. ಇವನಿಗೊಂದ್ 3 ಪ್ಲೇಟ್ ಇಲ್ಲಾಂದ್ರೆ. ಇಲ್ಲಾಂದ್ರೆ ಇಲ್ಲಿ ನೋಡಿ ಇಷ್ಟೊಂದೆಲ್ಲ ಕ್ವಾಂಟಿಟಿ ಐತಲ್ಲ. ತಿನ್ನೋ ಇರೋ ಇರೋ ಫಸ್ಟ್. ಈಗ ಹೆಂಗಿದೆ ಅರ್ಥ? ಸೂಪರ್. ಇಲ್ಲ ನೋಡಿ ಇವೆಲ್ಲ ಟಿವಿಲಿ ನೋಡಿದ್ದೆ, ಹಿಂಗ್ ಹಿಡ್ಕೊಂಡು ರೈಸ್ ಜೊತೆ ಹಚ್ಕೊಂಡು. ಗೈಸ್ ಮಣಿ ಬಿರಿಯಾನಿ ರಿಯಾಕ್ಷನ್ ನೋಡಿ. ಈ ತರ ಏನಿಲ್ಲ ಬ್ರೋ ರಾಜ್ ಯಾಕೋ ಹೆವಿ ಚೆನ್ನಾಗೈತೆ ತಿನ್ನಕ್ಕಾಗ್ತದೆ. ರಾಜೇನೋ 3 ಪ್ಲೇಟ್ 4 ಪ್ಲೇಟ್ ತಿಂತೀನಿ ಅಂತಲ್ಲೋ. 1 2 3 ಪ್ಲೇಟ್ ಐತಲ್ಲ. ಈಗ ಮಾಡ ಏನ್ ಹೇಳು. ಎತ್ಕೋ ಪ್ಲೇಟು. ಇಷ್ಟು ನಿಲ್ಸಿದೀನಿ ಗಾಯ್ಸ್ ಅಂತ ಈಗ ತೋರ್ಸು. ಆಗ್ತಾ ಇಲ್ಲ ಗಾಯ್ಸ್ ನನಗೆ. ಒಂದು ತೋರ್ಸ್ಬಿಡು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಅಂತ. ಇದು ಕೌಬಾಯ್ ಇದು. ಆಗಲ್ಲ ಅಷ್ಟೇ, ಸೀರಿಯಸ್ಲಿ ಸಾಕಾಗ್ತಾ ಇಲ್ಲ ತಿನ್ನಕ್ಕೆ. ದೊಡ್ಡ ಪ್ಲೇಯರ್ಸ್ ಔಟ್ ಆಫ್. ನಾವ್ ಮಾಡ್ಸ ಮಾತ್ರ ಆ ಡಯಟ್ ಗಿಯಟ್ ಅನ್ಕೊಂಡ್ ತುಂಬಿ ಸಾಕೊಂಡ್ ಫುಲ್ ಪ್ಲೇಟ್ ಖಾಲಿ ಮಾಡ್ಬಿಟ್ಟು. ಡಯಟ್ ಅಂದ್ರೆ ಹಿಂಗೇನ ಮಾಡೋದು ನೋಡಿ ಗೈಸ್. ಇವು ನೋಡಿ ನಮ್ಮವನು ರಾಕಿ ಇವಾಗ ತಾನೇ ಬಂದ 1/2 ಪ್ಲೇಟ್ ಖಾಲಿ ಮಾಡ್ಬಿಟ್ಟವನೆ. ಪೀಸ್ ಬೇಕಾ ಗೈಸ್? ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ನಮ್ಮಲ್ಲಿ ಒಬ್ಬನೇ ಬ್ಯಾಟ್ಸ್ಮನ್ ಇರೋದು. ಒಬ್ರೆ ಫುಲ್ ಬ್ಯಾಟಿಂಗ್. ನನ್ನಂತ ಬ್ಯಾಟ್ಸ್ಮನ್ ಕೂಡ ಔಟ್ ಆಗ್ಬಿಟ್ಟಿದ್ದಾರೆ. ಇವನಂತ ಬ್ಯಾಟ್ಸ್ಲೆಸ್ ಬ್ಯಾಟ್ಸ್ಮನ್. ನಮ್ ಕಾರ್ತಿಕ್ ಬ್ರೋ ನೋಡಿ ಖಾಲಿ ಮಾಡ್ಬೇಕು ಅವ್ರ ಕಡೆ ಪೀಸ್ಗಳು ಸಮೇತ. ನಾವು ಹರ್ಷ ನೋಡಿ ಗಾಯ್ಸ್, ನೋಡಿ ನೋಡಿ ಏನ್ ಕಾರೋನೋ ಅಂತೆ. ಖಾರ ಇದ್ದೇ ಇಲ್ಲ. ಖಾರ ಇಲ್ಲ ಅಂದ್ರೆ ಯಾಕೋ ರಾಜ್ ಹಿಂಗ್ ಕೂತಿದ್ಯಾ? ತುಂಬಾ ಚೆನ್ನಾಗಿದೆ ಬಿರಿಯಾನಿ. ಯಾಕೆ ಹಿಂಗ್ ಕೂತಿದ್ಯಾ? ಚೆನ್ನಾಗಿದ್ರೆ ತಿನ್ನಕ್ಕಾಗ್ತಲ್ಲ ಚೆನ್ನಾಗಿರುತ್ತೆ. ಏನ್ ಎಂತ ದೊಡ್ಡ ಬ್ಯಾಟ್ಸ್ಮನ್. ಬ್ಯಾಟ್ಸ್ಲೆಸ್ ಬ್ಯಾಟ್ಸ್ಮನ್ ಆಗ್ಬಿಟ್ಟವನೆ. ಈ ಹುಡುಗಿ ಅಷ್ಟು ಕೂಡ ಆಗಿಲ್ಲ ಅದು. ಸೀರಿಯಸ್ಲಿ ತಿನ್ನಕ್ ಆಗ್ತಿಲ್ಲ guys. ಅವರು 2ನೇ ಬಿರಿಯಾನಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಬೇಕು ಅಂತೆ, ಅದಕ್ಕೆ ಬೇಕು ನಾವೇ ಮಾಡ್ಬಿಡೋಣ. ಇನ್ನೊಂದು ಬೇಕೇನೋ? ತಗೊಳ್ಳೋ, ಇದೇ ತಿನ್ನು, ಇದೇ ತಿನ್ನು ಪ್ಲೀಸ್. ವಿಡಿಯೋ ಮಾತ್ರ ಹೇಳಿದ್ದು ಚೆನ್ನಾಗಿ ತಿಂತಿದೆ, ತಿನ್ನು, ನಿನ್ ಬಗ್ಗೆ ಯಾರಂತಿಲ್ಲ. ಆಗ್ತಾನು ಒಳ್ಳೆ ಬ್ಯಾಟ್ಸ್ಮನ್. ನಾನೇ ವೇಸ್ಟ್. ಎಂತೆಂತ ಪೀಸ್ ತಿಂದಾಗ ಏನೂ ಆಗಿಲ್ಲ. ಇಲ್ಲಿ ಪೀಸ್ ತಿಂದಷ್ಟು. ನೆಕ್ಸ್ಟ್ ಟೈಮ್ ಬಂದಾಗ ನಮ್ ತರ ಬ್ಯಾಟ್ಸ್ಮನ್ ಅನ್ಕೊಂಡ್ ಬಂದು ಅರ್ಧ ತಿಂದು ಹೋಗ್ಬಿಡಿ, ಒಂದ್ ತಗೊಂಡು ಇಬ್ರು ಶೇರ್ ಮಾಡ್ಕೊಂಡು 2ಕ್ಕೆ ಹೋಗಿದ್ದೆ, ಒಂದಿಗೆ ನಿಂತೋಗ್ಬಿಟ್ಟಿದ್ದೆ. ಅರ್ಧಕ್ಕೆ ಆನಂದು ಹೇಳಿ ಹೆಂಗಿದೆ? ಚೆನ್ನಾಗಿದೆಯಾ? ರಾಜ್ ಪ್ಲೀಸ್ ತಿನ್ನು. ರಾಜ್ ಪ್ಲೀಸ್ ತಿನ್ನು. ಬೇಡ
ನನಗೆಲ್ಲ ಆಗ್ತಾ ಇಲ್ಲ. ಇನ್ನೂ ಪ್ಲೀಸ್ ಆ ಬ್ಯಾಟ್ಸ್ಮನ್ಗೆ ನಮ್ಮಲ್ಲಿ ಇಬ್ರು ಬ್ಯಾಟ್ಸ್ಮನ್ಗಳು ಅವರೇ ಅಂದ್ರೆ ಇವ್ರಿಬ್ರೆ ನೋಡ್ರಿ. ಇವ್ರೊಬ್ರು ಮೂರನೇ ನಿಮ್ದು ತೋರ್ಸ್ಕೊಂಡಿದ್ದೀರಾ ಮಾಡ್ಬಿಟ್ಟಿದ್ದೀರಾ. ಹೊಡೆಯೋದು ಅಂದ್ರೆ ಇದೇನೆ ಗೊತ್ತಿಲ್ಲ. ತುಂಬಾ ಟೈಟ್ ಆಗಿದೆ ಅಲ್ಲ, ಇಲ್ಲ ಇರೋದೇ ಹಿಂಗೇನ ಗೊತ್ತಾಯ್ತು, ಅಭ್ಯಾಸ ಅಲ್ಲ, ನೀಟ್ ಗೊತ್ತು. ಜೊಲ್ಲಿ ಜುಲ್ರಾಜ್ ಹ್ಯಾಂಡ್ ವಾಶ್ ಮಾಡೋದು, ಹಿಂಗೆ ಹಿಂಗೆ ಹ್ಯಾಂಡ್ ವಾಶ್ ಈ ಥರ ಮಾಡಿ 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 ಎಲ್ಲೋ ಬರ್ತಾನೆ ಜೊಲ್ಲೆ ಬರ್ತಾ ಇಲ್ಲ. ಏನ್ ಬರ್ತಾ ಇಲ್ಲ ಬ್ರೋ? ಜಲ್ ಬರ್ತಾ ಇಲ್ಲ. ಸ್ನಾನಗಿರ ಮಾಡ್ತೀವಲ್ಲಿ ಅದರಲ್ಲಿ ಆಯ್ತಾ ರಾಜ್? ಅದಕ್ಕೂ ಸ್ನಾನ ಮಾಡ್ತಿದ್ಯಲ್ಲೋ. ಕರೋನಾ ಹೆಂಗೆ ನಿಂತವ್ರು ನೋಡಿ ಗೈಸ್ ತಿನ್ಬಿಟ್ಟು. ಇನ್ನೇನು ಬೆಡ್ ಬಿಟ್ರೆ ಬೆಡ್ ಮೇಲೆ ಬಿದೋಗೋದಷ್ಟೇ ಅವ್ರು ಇದ್ಬಿಟ್ಟು. ಬಾಕಿ ಎಷ್ಟು ಜನ ತಿಂತವ್ರು ಅದರ ತೋರಿಸಿ ಸುಮ್ಮನೆ ಇಲ್ಲೇ ಕೂತ್ಕೊಂಡು ವಾಯ್ಸ್ ಗಾಯ್ಸ್, ಇದು ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇದೀವಿ. ತಪ್ಪಾಗಿದ್ರು ನೋಡ್ಬಿಟ್ಟಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ ಬಿಡಿ, ನೋಡ್ಬಿಡಿ. ಗೈಸ್ ಎಲ್ರಿಗೂ 2,500 ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಈ ಗ್ಲಾಸ್ ನೀವೊಂದು 10K ರೀಚ್ ಮಾಡಿಸಿದೀರಾ. ಬೇಗ 20K ರೀಚ್ ಮಾಡಿಸಿ. ಯಾರ್ಯಾರು ಈ ಲಾಗ್ ನ ನೋಡ್ತಾ ಇದೀರೋ, 1 ಮಿಲಿಯನ್ ಬಂದಿತ್ತಲ್ಲ. ಫಸ್ಟ್ ಟೈಮ್ ನಾವು ಲಾಗ್ ಮಾಡ್ತಾ ಇದೀರಿ. ಹೊಟ್ಟೆಗೆ ಹಾಕೊಳ್ಳಿ, ಪರವಾಗಿಲ್ಲ, ಏನಾಗಲ್ಲ. ನೆಕ್ಸ್ಟ್ ಟೈಮ್ ಇಂದ ಚೆನ್ನಾಗಿ ಮಾಡ್ತೀವಿ ಗೈಸ್. ಆಕ್ಚುಲಿ ಕಣ್ ತೆಗೆದ್ರೆ ನನಗೆ ಫುಲ್ ನಗು ಬರುತ್ತೆ. ಇವಾಗ ನನಗೂ ಈ ತರ ನೋಡಕ್ ಆಗ್ತಾಯಿಲ್ಲಪ್ಪ. ಎಲ್ರು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನೋಡ್ತಿದ್ದೀರೋ ಹಂಗೆ ಶೇರ್ ಮಾಡಿ. ಫಟಾಫಟ್ ಅಂತ 5K ರೀಚ್ ಆಗ್ಬಿಡೋಣ. ನಮ್ಮ ಫ್ಯಾಮಿಲಿನ ಅದೇನೋ 1 ಮಿಲಿಯನ್ ಅಂತ ರೀಚ್ ಮಾಡಿಸಿ. ದಯವಿಟ್ಟು ನನ್ನ ಮಗನ ಮೊದಲು ಗ್ಲಾಸ್ ತೆಗಿತೀರಿ. ಬಿರಿಯಾನಿ ಬಂದ್ಬಿಟ್ಟು ಟಿಕೆಟ್ಸ್ ತಗೊಬೇಕು. ಇಲ್ಲಿ ನೀರ್ ಬಾಟ್ಲು ಇದೆಲ್ಲ ಏನಾರು ಬೇಕಾದೆಲ್ಲ ತಗೊಬೋದು. ಅಲ್ಲೊಂದು ಕ್ಯೂನ್ ಇರುತ್ತೆ. ಇವಾಗ ನಮ್ದೆಲ್ಲ ಆಗೈತೆ, ಎಲ್ಲ ತಿಂದೆಲ್ಲ ಟೈಮ್ ಆಗೋಗೈತೆ. ಅಲ್ಲಿ ಆ ಕ್ಯೂನಲ್ಲಿ ಹೋಗಿ ಅಲ್ಲಿ ಇಸ್ಕೊಬೇಕು. ಇಲ್ಲಿ ಬಂದು ಇಲ್ಲೂ ತಿನ್ಬೋದು, ಮತ್ತೆ ಇಲ್ಲೂ ತಿನ್ಬೋದು. ನೋಡಿ ಇಲ್ಲಿ ಅಲ್ಲಿ ನಾವೆಲ್ಲ ಫೋಟೋ ಶೂಟ್ ಮಾಡಿದ್ದೀವಿ. ತಮ್ಲೈನ್ಗೆ ಅದೇ ಬರ್ಬೋದು ಅನ್ಕೊಂತೀನಿ ಆಲ್ಮೋಸ್ಟ್. ಅಲ್ಲಿ ನಾನು ಅದೇ ಹಾಕ್ತೀನಿ. ಕೌಬಾಯ್ ಅದಾಗ್ತಾನೆ ಗೊತ್ತಿಲ್ಲ. ನೋಡಿ ಅಲ್ಲೂ ಕುಂದ್ಕೊಬೋದು ಆ ಜಾಗದಲ್ಲಿ. ಇದೆಲ್ಲ ಪಾರ್ಕಿಂಗ್. ನೋಡಿ ಫ್ರೆಂಡ್ಸ್ ಎಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ಇದಾರೆ. ಎಲ್ಲಾರು ಅವ್ರವ್ರ ಪಡೆದವ್ರು ಬಂದು ತಿನ್ಕೊಂಡು ಹೋಗ್ತು. ಇವತ್ತು ಸಂಡೇ ಅಲ್ಲ, ಇವತ್ತು ಬಂದ್ಬಿಟ್ಟು ಫ್ರೈಡೇ ಅಲ್ಲ, ಕಮ್ಮಿ ಇರ್ತಾರೆ ಜನ. ಸಂಡೇ ಅಂದ್ರೆ ಫುಲ್ ರಶ್ ಇರ್ತಾರೆ. ಯಾರೋ ಬರಕ್ಕೆ ಹೋಗ್ಬೇಡಿ, ಈ ಕಡೆ ತುಂಬಾ ಕಷ್ಟ ಇರುತ್ತೆ. ನೆಕ್ಸ್ಟ್ ಲಾಗ ಸಿಗೋಣ. ಇವಾಗೆಲ್ಲ ಮುಗಿದೋಯ್ತು, ತಿಂದು ಆಯ್ತು, ಎಲ್ಲ ಮಾಡೋಯ್ತು. ಇನ್ನೇನು ಕರಗ್ಸಕ್ ಹೋಗ್ಬೇಕಷ್ಟೇ ನಾವು. ಈ ದರಿದ್ರನ ನಾನು ಈ ದರಿದ್ರ ನೋಡ್ಬಿಟ್ಟಿದೀನಿ ಕಣ್ಣಲ್ಲಿ, ಆಗ್ತಾ ಇಲ್ಲ. ನೀವ್ ಯಾಕೆ ದಪ್ತಿಕ ಅಂತ ನೋಡ್ಕೊಡಿ. ಏನ್ ಹೇಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೆ ಇನ್ನೊಂದು ಲಾಗ್ ಟ್ರೈ ಮಾಡ್ತೀವಿ. ಎಲ್ಲರೂ ಹೇಳಿದ್ದೆ ತಿನ್ನೋದು, ಮಾಡೋದು, ಟ್ರಕ್ಕಿಂಗ್ ಹೋಗೋದು ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾರು ನೋಡ್ತಿದ್ದೀರೋ ಹಂಗೆ ಶೇರ್ ಮಾಡಿಬಿಟ್ರಿ ಫಟಾಫಟ್. ರಾಜು ಥ್ಯಾಂಕ್ ಯು ಗೈಸ್. ನಮ್ಮ ಫಸ್ಟ್ ಲಾಗು ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ